ನನ್ನ ಗ್ರಾಮ ಪಂಚಾಯತ್ನ ಸತ್ಪ್ರಜೆಗಳೇ, ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗ್ರಾಮ ಪಂಚಾಯತ್ನ ಸದಸ್ಯ ಬಂಧುಗಳೇ, ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ರೋಷನ್ ಬೇಬಿ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಶಂಕರಣ್ಣ ಪೊಲೀಸ್ ಠಾಣೆಯ ಆರಕ್ಷಕ ಅಧಿಕಾರಿ ಅವರೇ, ಗ್ರಾಮ ಪಂಚಾಯತ್ನ ಪಿಡಿಒ ಅವರೇ, ಆತ್ಮೀಯ ಪತ್ರಿಕಾ ಬಂಧುಗಳೇ, ಎಲ್ಲ ಸಮಾಜದ ಬಂಧುಗಳೇ, ಈ ವಿಶೇಷ ಗ್ರಾಮ ಸಭೆಯನ್ನು ಕರೆಯುವ ಆತುರದಲ್ಲಿ ನಾನಿದ್ದಿರಲಿಲ್ಲ. ಆದರೆ ಪರಿಸ್ಥಿತಿ ವಿಶೇಷ ಗ್ರಾಮ ಸಭೆಯನ್ನು ಕರೆಯುವ ಹಂತಕ್ಕೆ ತಂದು ನನ್ನನ್ನು ಮುಟ್ಟಿಸಿದೆ. ಏನು ನಡೆದತಕ್ಕಂಥ ವಿದ್ಯಮಾನಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಬೇಕು. ನಾನು ತಪ್ಪು ಮಾಡಿಕೊಂಡಲ್ಲಿ ತಿದ್ದಿಕೊಳ್ಳಲಿಕ್ಕೆ ಸದಾ ಸಿದ್ಧನಿರುವಂಥ ವ್ಯಕ್ತಿ, ಮುಕ್ತ ಮನಸ್ಸು. ಸ್ವರ ಮಾತ್ರ ಸ್ವಲ್ಪ ರಫು, ನಾನಿರೋದೇ ಹೀಗೆ. ಅದನ್ನು ಇನ್ನು 64 ವರ್ಷಕ್ಕೆ ತಿದ್ದುಕೊಳ್ಳಲಿಕ್ಕೆ ನನ್ನಿಂದ ಅಸಾಧ್ಯ. ಆದರೆ ನಾವು ಬ್ಯಾಂಕ್ ಬಿಲ್ಡಿಂಗ್ ಅಂತ ತಯಾರಿ ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ತಾಂತ್ರಿಕ ಅಭ್ಯಂತರದೊಂದಿಗೆ ಚರ್ಚೆ ಮಾಡಿದಾಗ ನಮ್ಮ ಹತ್ರ ಸಲತ್ತ ಮಾಡಿ ಬಿಟ್ಟು ಹೋಗುವಾಗ ಒಂದು 12 ಲಕ್ಷ ರೂಪಾಯಿ ದುಡ್ಡಿತ್ತು ವರ್ಗ 1ರಲ್ಲಿ. ತಾಂತ್ರಿಕ ಅಭ್ಯಂತರದಲ್ಲಿ ಯೋಚನೆ ಮಾಡಿ ನಮ್ಮ ಹತ್ರ ಒಂದು ವರ್ಗ 1ರಲ್ಲಿ 12 ಲಕ್ಷ ಇದೆ ಮಾರ್ರೆ. ಈ ವರ್ಷ ಸ್ವಲ್ಪ ದುಡ್ಡು ವರ್ಗ 1 ಹಾಕ್ತೇವೆ, ಆಮೇಲೆ 10ನೇ ಹಣಕಾಸು ಹಾಕ್ತೇವೆ. ಬ್ಯಾಂಕಿನವರು ಅನಿಸಿಕೆ ಇತ್ತು, ಆದರೆ ಬ್ಯಾಂಕಿಗೆ ಕೊಡಲಿಕ್ಕೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಅವಕಾಶ ಇಲ್ಲ, ಏನು ಮಾಡೋದು ಅಂತ ಕೇಳಿದ್ರು. ಹೀಗೆ ಚರ್ಚೆ ಮಾಡಿದಾಗ ಅವರೊಂದು ಉಪಾಯ ಹೇಳಿಕೊಟ್ರು. ನೀವು ಉದ್ಯೋಗ ಭರವಸೆ 20 ಲಕ್ಷವನ್ನು ಗುರಿ ಸಾಧನೆ ಮಾಡಿಕೊಳ್ಳಿ, ಅದನ್ನು ಮತ್ತೆ ಇದು 31 ಲಕ್ಷದಿಂದ ಸೇರಿಸಿ ಈ ಟೆಂಡರ್ ಮುಖೇನ ವಹಿಸಿಕೊಡಿ. ಗುತ್ತಿಗೆದಾರರು ಯಾರಾದರೂ ಉದ್ಯೋಗ ಭರವಸೆ ಯೋಜನೆ ನರಸಿಂಹನಾಯ್ಕರಂತವರು ಇದ್ದಾರೆ, ಮೇಸ್ತ್ರಿಗಳಿಗೆ ಕೆಲಸ ಕೊಡಲಿ, ಅವರ ಕೂಲಿ ಅವರಿಗೆ ಪಾವತಿ ಆಗುತ್ತೆ, ಅದನ್ನ ಉಪಯೋಗ ಮಾಡಿಕೊಳ್ಬಹುದು. ತದನಂತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗುತ್ತೆ. ಆವಾಗ ಲೆಕ್ಕ ಪರಿಶೋಧನೆ 24-25 ಸಾಲ ವರ್ಷಕ್ಕೊಮ್ಮೆ ಮಾತ್ರ ಲೆಕ್ಕ ಪರಿಶೋಧನೆ ಇತ್ತು. ಆ ಲೆಕ್ಕ ಪರಿಶೋಧನೆ ಆದ ನಂತರ ಆಸ್ತಿ ನಿಮ್ದು ಗ್ರಾಮ ಪಂಚಾಯತ್ ಆಗುತ್ತೆ, ಅದನ್ನು ನೀವು ಆನಂತರ ಬ್ಯಾಂಕಿಗೆ ಕೊಡ್ಬೋದು ಅನ್ನುವಂಥದ್ದರ ಸಲಹೆಯನ್ನು ಕೊಟ್ಟು ಸತ್ಯವನ್ನು ನಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾವು ಅದನ್ನ ಅವರು ಕೊಟ್ಟ ಸಲಹೆಯನ್ನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯನ್ನು ಮಂಡಿಸಿ ಒಪ್ಪಿಗೆಯನ್ನು ಪಡ್ಕೊಂಡಿವು. ನಮ್ಗೇನು ಆ ಥರ ಇದ್ದಿಲ್ಲ, ಇತ್ತು ಇಷ್ಟು ಬೇಗ ಗ್ರಾಮ ಪಂಚಾಯತ್ ಬ್ಯಾಂಕಿಗೆ ಕೊಡ್ಬೇಕನ್ನುವಂಥದ್ದು. ಆದರೆ ನನ್ನ ಅವಧಿಯಲ್ಲಿ ಅಥವಾ ನಮ್ಮೆಲ್ಲರ ಅವಧಿಯಲ್ಲಿ ಪಂಚಾಯತಿಗೆ ಒಂದು ಪರ್ಮನೆಂಟ್ ಆದ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ಕೈಗೊಂಡು ಕುಮಾರದಾಸ್ ಹೇಳಿದ್ದು ಸತ್ಯ. ಆದರೆ ಆವಾಗ ಅಂದು ಈ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಪರಿಕಲ್ಪನೆ ನನಗಿದ್ದಿಲ್ಲ. ಹಾಗೆ ಮುಂದುವರಿದು NREG ಗುತ್ತಿಗೆದಾರರು ಕಾಗದ ಕೊಟ್ಟು NREGಯಲ್ಲಿ ಕೆಲಸ ಮಾಡಲಿಕ್ಕೆ ಅಸಾಧ್ಯ ಆಗ್ತಾ ಇದೆ, 20 ಲಕ್ಷ ರೂಪಾಯಿ ಗುರಿ ಮುಟ್ಲಿಕ್ಕೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಲೆಟರ್ ಕೊಟ್ಟರು, 2 ಸರಿ ಕಾಗದ ಕೊಟ್ಟರು ಗ್ರಾಮ ಪಂಚಾಯತ್ಗೆ. ನಾವು ಆವಾಗ 2 ಸರಿ ನಿರ್ಣಯ ಮಾಡಿದ್ದೇವೆ, NREGನ ಕೈ ಬಿಡುವುದು ಒಂದು ನಿರ್ಣಯವನ್ನು ಕೂಡ ಮಾಡಿದ್ದೆ. ಬಾಕಿ ಮೊತ್ತವನ್ನು ಗ್ರಾಮ ಪಂಚಾಯತ್ನಿಂದ ಮುಂದಿನ ಸಾಲಿನಲ್ಲಿ ಭರಿಸೋದು ಅಥವಾ ಶಾಸಕರ ಅನುದಾನದಿಂದ ಭರಿಸೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭರಿಸುವುದಂತ ನಿರ್ಣಯವನ್ನು ಕೂಡ ಮಾಡಿದೆವು. ಈ ತನ್ಮಧ್ಯೆ ಏನಾಯಿತು, ಕಟ್ಟಡದ ಪ್ರಗತಿ ಕುಂಠಿತ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಗುತ್ತಿಗೆ ತೆಗೆದುಕೊಂಡವರು ಸ್ವಲ್ಪ ಸತ್ರಡರು. ಇವತ್ತು ಅವರು ಇಲ್ಲ, ಶಿವಮೊಗ್ಗ ಹೋಗಿದೆ. ನಾನು ನೀವು ಬರ್ಬೇಕಂತ ಕೇಳ್ಕೊಂಡೆ, ಅವರು ಶಿವಮೊಗ್ಗದಲ್ಲಿ ಕೆಲಸ ಆಗ್ತಿದೆ. ಅವರು ನನ್ನ ಒತ್ತಾಸೆಯ ಮೇರೆಗೆ ಇಲ್ಲಿ ಟೆಂಡರ್ನ ಹಾಕಿದ್ದು. ಇಷ್ಟು ದಿವಸ ಮತ್ತೆ ಡಿಲೇ ಆಗಲಿಕ್ಕೆ ಕಾರಣ ಬೇರೆ ಬೇರೆಗಳಿದೆ. ಟೆಂಡರ್ ಅಂದಾಜು ಪಟ್ಟಿ ಆಗಬೇಕು, ತಾಂತ್ರಿಕ ಮಂಜೂರಾತಿ ಆಗಬೇಕು, ಆಡಳಿತಾತ್ಮಕ ಮಂಜೂರಾತಿ ಆಗಬೇಕು, ಹೀಗೆ ಹಲವಾರು ಕಾರಣದಿಂದ ಮಳೆಗಾಲ ಬಂತು, ಕಟ್ಟಡ ಸ್ವಲ್ಪ ತಡವಾಯಿತು. ಆದರೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ 3,87,600 ರೂಪಾಯಿ ಕೂಲಿಕಾರರಿಗೆ ಪಾವತಿ ಆಗಿದೆ. ಬಿಟ್ಟರೆ ಏನು ಸಪ್ಲೈ ಬಿಲ್
ಬರಲಿಕ್ಕೆ ಏನು ಮೆಟೀರಿಯಲ್ ಬೆರಲಿಕ್ಕೆ MB ತಗೊಂಡು ಇಂಜಿನಿಯರ್ ಹೋಗಿದ್ದಾರೆ. ಆ ಹಂತದಲ್ಲಿ ತಾಲೂಕು ಪಂಚಾಯತ್ನ ಒಂದು ಲೆಟರ್ ಬಂತು. ಏನು ಉದ್ದೇಶಿತ ಕಾಮಗಾರಿ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು, ಇಲ್ಲಿಂದ ರಿಕವರಿ ಬರುತ್ತೆ ಅಂತೇಳಿ ಜಿಲ್ಲಾಧಿಕಾರಿ ಅವರಿಂದ ಬಂತು, CRC ಅವರಿಂದ ಬಂತು. ಆವಾಗ ಅದು ಆಲೋಚನೆ ಮಾಡಿದ್ರೆ ನಮ್ಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊಂಡ್ವಿ. ಗ್ರಾಮ ಪಂಚಾಯತ್ ಉದ್ಯೋಗ ಭಾರತಿ ಯೋಜನೆಯನ್ನು ಕೈ ಬಿಡುವುದು, ಒಂದು ವೇಳೆ 3,87,600 ರೂಪಾಯಿ ಉಸುಲಾತಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮುಂದಿನ ದಿನಗಳಲ್ಲಿ ಬಂದರೆ ಗ್ರಾಮ ಪಂಚಾಯತ್ ಬರೆಸುವುದು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಕಡಿಮೆ ಆಗುವ ಮೊತ್ತಕ್ಕೆ ಶಾಸಕರ ಅನುದಾನವನ್ನು ಕೋರುವುದು ಮತ್ತು ಮುಂದಿನ ಸಾಲಿನ ವರ್ಗವನ್ನು ಮತ್ತು 15ನೇ ಹಣಕಾಸು ಬಳಸಿಕೊಳ್ಳುವುದಂತೂ ಕಳೆದ ತಿಂಗಳಲ್ಲಿ ನಿರ್ಣಯವನ್ನು ಕೂಡ ಮಾಡಿದೆವು. ಈ ಕಾಗದ ಬಂದ ಮೇಲೆ ನಿರ್ಣಯವನ್ನು ಮಾಡಿದೆವು. ಮೊದಲು ಕೂಡ ನಿರ್ಣಯ ಆಗಿತ್ತು. ಆಗ ತಮ್ಮ ನೋವಾಯಿತು ಮನಸ್ಸಿಗೆ. ಆದರೂ ಉದ್ದೇಶ ನಮ್ಮದು ಕೆಟ್ಟದಾಗಿರಲಿಲ್ಲ. ನಾನು ಎಣಿಸ್ಕೊಂಡೆ, ನಾನಿಂದು ಇದು ಕೊನೆಯ ಅವಧಿ, ಇನ್ನು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ನಾನು ಬರೋದಿಲ್ಲ. ನನ್ನ ನಾಯಕರಲ್ಲಿ ಆ ವಿಷಯ ತಿಳಿಸಿದ್ದೆ. ಆದರೆ ನಾನು ಹೋಗಿ ಮನೆಯಲ್ಲಿ ಆರಾಮಿರ್ಬೋದು. ಇದರಲ್ಲಿ 2 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ನನ್ನೊಂದಿಗೆ ಭಾಗಿಯಾಗಿದ್ದಾರೆ. ಈ ಹಣ ಪಾವತಿಯಲ್ಲಿ ಏನು ಕೂಲಿಕಾರರಿಗೆ 3,87,600 ರೂಪಾಯಿಗಳು ತೊಂದರೆ ಇಲ್ಲ, ತುಂಬ ಖುಷಿಯಿಂದ ಮಾತಾಡ್ತಾ ಇದ್ರು. 3,87,600 ರೂಪಾಯಿ ಏನು ಕೂಲಿಗಾರರಿಗೆ ಪಾವತಿ ಆಗಿದೆ, ಅದು ಗ್ರಾಮ ಪಂಚಾಯತ್ ಬರ್ಸೋದು ಬೇಡ ಅನ್ನುವಂಥದ್ದು ನನ್ನ ಮನಸ್ಸು, ನನ್ನ ಅಂತರಾತ್ಮ. ಯಾಕಂದ್ರೆ 2 PDOಗಳಿಗೆ ಮೇಲೆ ಅವರು ಸಂಬಳದಲ್ಲಿ ಜೀವನ ಸಾಗಿಸುವವರು, ಅವರಿಗೆ ಏನು ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾನು ಸ್ವಂತ ನಿರ್ಣಯಗಳನ್ನು ಕೈಗೊಂಡು, ನನ್ನ ಸ್ವಂತ ನಿರ್ಣಯ ಅದು, ಯಾರು ಗ್ರಾಮ ಪಂಚಾಯತ್ ಸದಸ್ಯರಲ್ಲಾಗಲಿ ಅಭಿವೃದ್ಧಿ ಅಧಿಕಾರಿಗಳಲ್ಲಾಗಲಿ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾನು ನಿರ್ಣಯವನ್ನು ತೆಗೆದುಕೊಂಡಿರುವುದಲ್ಲ. ನಾನೊಂದು ಟಿಪ್ಪಣಿಯನ್ನು ಕೊಟ್ಟೆ. ನಾನೊಂದು ಟಿಪ್ಪಣಿಯನ್ನು ಬರೆದೆ. ಯಾರಿಗೆ? ಅಧ್ಯಕ್ಷರ ಟಿಪ್ಪಣಿ ಅಂತೇಳಿ PDO ಅವರಿಗೆ ಬರೆದೆ. ಆ ಟಿಪ್ಪಣಿಯಲ್ಲಿ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಗ್ರಾಮ ಪಂಚಾಯತ್ನಿಂದ ತೆಗೆದುಕೊಂಡ ನಿರ್ಣಯಗಳನ್ನು ಗ್ರಾಮ ಪಂಚಾಯತ್ ಬರೆಸುವುದು ತೆಗೆದುಕೊಂಡ ನಿರ್ಣಯಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ. ಮುಂದುವರೆದು ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ಅಧಿಕಾರಿಗಳಿಗೆ ಅನ್ನುವಂಥ ಅಥವಾ ಪಂಚಾಯತಿಗೆ ನನ್ನ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ತೀರ್ಮಾನ ತೆಗೆದುಕೊಂಡು ದಿನಾಂಕ 3/2/26 ನನ್ನ SB ಖಾತೆ ಹೆಬ್ರಿ ಬ್ಯಾಂಕ್ ಖಾತೆ ಚೆಕ್ ನಂಬರ್ 00006 ಅಂತೆ 3,86,760 ರೂಪಾಯಿಯನ್ನ ನನ್ನ ಸ್ವಂತ ಹಣದಿಂದ ಬರೆಸಿ ವರ್ಗ 1ರ ಖಾತೆಗೆ ಜಮಾ ಮಾಡಿದ್ದೇನೆ. ಅದರಲ್ಲಿ ಕಂಡೀಷನ್ ಹಾಕಿದ್ದೇನೆ. ಸಾಮಾಜಿಕ ಆಡಿಟ್ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಉಸುಲಾತಿಗೆ ಬಂದಲ್ಲಿ ಆ ಹಣವನ್ನು ಬಳಸಿಕೊಳ್ಳುವುದು, ಉಸುಲಾತಿಗೆ ಬರದೇ ಇದ್ದಲ್ಲಿ ಆ ಹಣವನ್ನು ನನಗೆ ವಾಪಸ್ ಕೊಡುವ ಅನ್ನುವಂಥ ಷರತ್ತಿನೊಂದಿಗೆ ನಾನು ಹಣವನ್ನು ಪಾವತಿ ಮಾಡಿದ್ದೇನೆ. 99% ಉಸುಲಾತಿಗೆ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿತ್ತು, ಅದು ಬೇರೆ ವಿಷಯ. ಮುಂದುವರಿದು ಗೋಡೆಗಳಲ್ಲಿ ತಪ್ಪು ಕೆಲಸ ಮಾಡಿದ್ದು, ಸಣ್ಣ ತಪ್ಪು ಮಾಡಿಲ್ಲ, ನಾನು ದೊಡ್ಡ ತಪ್ಪು ಮಾಡಿಲ್ಲ. ನಾನು ಮಾಡಿದ್ದೆಲ್ಲ ಸರಿಯಾಗಿದೆ. ಏನು ತಪ್ಪು ಮಾಡಿ ಕಾನೂನಿನಲ್ಲಿ ತಪ್ಪಂತ ತೋರಿದ್ರು ಕೂಡ ಅದನ್ನ ರೆಕ್ಟಿಫಿಕೇಶನ್ ಮಾಡುವಷ್ಟು ಎಲ್ಲ ವ್ಯವಸ್ಥೆಗಳನ್ನ ನಾನು ಇವತ್ತು ಮಾಡಿಕೊಂಡು ಗ್ರಾಮಸ್ಥರ ಮುಂದೆ ನಿಂತಿದ್ದೇನೆ. ನನಗೇನು ಬೇಸರ ಇಲ್ಲ. ನಾನು ಅಗರ್ಭ ಶ್ರೀಮಂತನೇನಲ್ಲ. ನಾನು ವೃತ್ತಿಯಿಂದ ನಿವೃತ್ತಿ ಆಗಿದ್ದೇನೆ. 3 ವರ್ಷ ಆಯಿತು. ಯಾವ ಸಂಪಾದನೆ ನನಗಿಲ್ಲ. ಇರೋದು ಅಡಿಕೆ ತೋಟ. FD 1 ರೂಪಾಯಿ FD ಇದೆ ಅಂತ ನೀವೆಲ್ಲ ತೋರಿಸಿಕೊಟ್ರೆ ನೀವು ಹೇಳಿದಾಗ ಕೇಳ್ಕೊಂಡು ನಾನು ಇರ್ತೇನೆ. ತೆರೆದ ಪುಸ್ತಕ. ನಿಮ್ಮೆಲ್ಲರೂ ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ. ಬಡ್ಡಿ ಹಣ ನನ್ನ ಹತ್ರ ಇಲ್ಲ. ಆದರೆ
ಒಂದು ನನಗೆ ಒಳ್ಳೆ ಒಂದು ಮಗಳು ಒಂದು ಅಳಿಯ ಸಿಕ್ಕಿದ್ದಾರೆ, ಅದೇ ಸಾಕು, ಅದೇ ನನ್ನ ಆಸ್ತಿ, ಅದೇ ನನ್ನ ಬಡ್ಡಿ ಹಣ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಇದು NREGA ಬಗ್ಗೆ ನನ್ನ ಉತ್ತರ. ಕುಮಾರದಾಸರವರೇ, ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಹಾಗೆ ಮುಂದುವರಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನೋದು ಕಳಿಸಿಕೊಟ್ಟವರು ನನ್ನ ಗುರುಗಳು. ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. 37 ವರ್ಷ ಸುದೀರ್ಘ ನನ್ನ ಜೀವನವನ್ನು ಅವರೊಟ್ಟಿಗೆ ಕಳೆದಿದ್ದೇನೆ. ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಇದು ದುಃಖ ಅಲ್ಲ, ಖುಷಿಯಿಂದ ಕಣ್ಣಲ್ಲಿ ಬಾಷ್ಪಾಂಜಲಿ, ಅವರೊಟ್ಟಿಗೆ ಇದ್ದದ್ದಕ್ಕೆ ಬಾಷ್ಪಾಂಜಲಿ ಬರ್ತಾ ಇದೆ. ಆದರೆ ನನಗೊಂದು ಹೇಳ್ತಾ ಇದ್ರು, ಯಾವಾಗಲೂ ಹೇಳೋದು, ಸಮಾಜ ಯಾರನ್ನ ನಂಬಬೇಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಸರಿ ಇರಬೇಕು, ಅವನ ಕುಟುಂಬದಲ್ಲಿ ಸರಿ ಇರಬೇಕು. ಎಷ್ಟು % 70% ಸರಿ ಇದ್ರೆ ಸಮಾಜ ಅವನು ನಂಬೋದಂತೆ. ಆದರೆ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿರ್ತಕ್ಕಂಥ ಮಾಡ್ತಿರೋರು ಅವರ ಮನೆಯಲ್ಲಿ ಸರಿ ಇಟ್ಕೊಳ್ಳಿ, ಫಸ್ಟು ಅವರ ಕುಟುಂಬವನ್ನು ಸರಿ ಇಟ್ಟುಕೊಳ್ಳಿ. ಏನು ಅವರು 11 ಜನ ಮಕ್ಕಳಿದ್ದಾರೆ, ಅವರಲ್ಲೇ ಇವರ ಮೇಲೆ ಅಸಮಾಧಾನ ಇದೆ. ಅವರ ಸಮಾಜವೇ ಅವರನ್ನು ನಂಬ್ತಾ ಇಲ್ಲ ಅಂತ ಪರಿಸ್ಥಿತಿಗಳಲ್ಲಿರತಕ್ಕಂತಹ CK ಅನ್ನೋರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ತಾನೆಷ್ಟು ಸರಿ ಇದ್ದೇನೆ, ತಾನೆಷ್ಟು ಜನರಿಗೆ ನೆರವಾಗಿದ್ದೇನೆ, ತಾನೆಷ್ಟು ಜನರಿಗೆ ಜೀವನವನ್ನು ಕೊಟ್ಟಿದ್ದೇನೆ. ಪಾಪ ಮುಸ್ಲಿಂ ಮಹಿಳೆ ಏನು ಒಂದು ಕೋಳಿ ಅಂಗಡಿ ಇಟ್ಕೊಂಡಿರ್ತೀವಿ ಬಿಲ್ಡಿಂಗಲ್ಲಿ, ವಿಧವೆ. ನನಗೂ ಕೂಡ ಸಹಾಯ ಮಾಡೋಕ್ಕಾಗಿಲ್ಲ. ಗುರುಪ್ರಸಾದ್ ಶೆಟ್ಟಿ ಅವರು ಪದೇ ಹೇಳೋದು, ಏನಾದರೂ ಮಾಡೋಣ ಅಂತ. ಹಿಂದಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಕೂಡ ನನ್ನನ್ನು ಕರೆದು ಹೇಳಿದರು, ಶೆಟ್ಟರ್ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ ಅವರಿಗೆ ಅಂತ ಹೇಳಿ. ಆದರೆ ಈ ಮನುಷ್ಯ ತನ್ನೆಲ್ಲಿರ್ತಕ್ಕಂಥ ತನ್ನ ಶೆಡ್ಡು ಆ ಕಡೆ ಇರುವಂಥದ್ದು, ಅಲ್ಲಿಂದ ಒದ್ದು ಓಡಿಸಿದ್ರು. ಆ ಶಾಪ ತಟ್ಟದಿರ್ತದೆ ಅವರಿಗೆ. ಹಾಗೆ ಸುಖ ಸುಮ್ಮನೆ ಬೇರೆಯವರ ಮೇಲೆ ಮಾನಹಾನಿ ಮಾಡ್ತಕ್ಕಂಥ ಏನು ಹೇಳ್ತಾರೆ, ಏನು ನಾವು ತೆಗೆದುಕೊಂಡ ತೀರ್ಮಾನ ಹೇಳಿ. ಒಂದು ಕಡೆ ಕೇಂದ್ರ ಸರ್ಕಾರದ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡಾ, ಒಂದು ಕಡೆ ರಾಜ್ಯ ಸರ್ಕಾರದ ಸಂಸ್ಥೆ ಗ್ರಾಮ ಪಂಚಾಯತ್ ಹಾಲಾಡಿ, ಇದರ ಮಧ್ಯೆ ಒಳ ಒಪ್ಪಂದ ಮಾಡಿಕೊಂಡು ಹಣ ಹೊಡಿಲಿಕ್ಕೆ ನನಗೇನಿದೆ? ನನಗೆ ಆ ದೌರ್ಭಾಗ್ಯ ದೇವರು ಕೊಟ್ಟಿಲ್ಲ. ನನಗೆ ಬದುಕಲಿಕ್ಕಾಗೋಷ್ಟು ವ್ಯವಸ್ಥೆ, ನನ್ನ ಅಚ್ಚುಕಟ್ಟಾಗಿ ಬದುಕಲಿಕ್ಕಾಗೋಷ್ಟು ವ್ಯವಸ್ಥೆ ನನಗೆ ದೇವರು ಕೊಟ್ಟಿದ್ದಾನೆ. ಸಂತೃಪ್ತಿ ಇದೆ, ಸಂತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೇನೆ. ಆದರೆ ನನಗೆ ಕಪ್ಪು ಚುಕ್ಕೆ ಬಂದಾಗ 38 ವರ್ಷ ನನ್ನೊಟ್ಟಿಗಿದ್ದಂಥ ನಾಯಕರಿಗೆ ತಾಗಬಾರ್ದು, ಅವರೊಟ್ಟಿಗೆ 38 ವರ್ಷ ಇದ್ದ ಏನೇನೋ ಮಾಡ್ಕೊಂಡು ಹೋದ ಅನ್ನೋಂಥ ಭಾವನೆಗಳು ಸಮಾಜದಲ್ಲಿ ಬರಬಾರ್ದು. ಅವ್ರಿಗೆ ಗೊತ್ತಿದೆ, ನಮ್ಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿದೆ, ಅದು ಬರಬಾರ್ದು. ಮತ್ತೆ PDO ಅವರ ಏನು ಇಬ್ಬರು PDO ಅವರು ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ನನ್ನ ಸ್ವಂತ ಹಣವನ್ನು ಇದಕ್ಕೆ ಬಳಸಿದ್ದೇನೆ. ಅದ್ರ ಬಗ್ಗೆ ಒಂದಿಂಚು ಬೇಸರ ಇಲ್ಲ. ಹಣ ಕಟ್ಟಿದ ಬಗ್ಗೆ ನನ್ನ ತೃಪ್ತಿ ಇದೆ. ಆ ಹುದ್ದೆಯಲ್ಲಿ ಇದ್ದಾಗ ಆ ಹುದ್ದೆಗೆ ನಿಷ್ಠನಾಗಿ ಚುಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮನೆಯಲ್ಲಿ ಆರಾಮಿರೋದು, PDO ಅವರು ಇಲ್ಲಿ ಟೆನ್ಷನ್ ಇರೋದು, ಮುಂದಿನ ದಿನದಲ್ಲಿ ಅದು ಆಗಬಾರ್ದು ಅನ್ನೋಂಥ ದೆಸೆಯಿಂದ ಆ ನಿರ್ಧಾರ ತಗೊಂಡೆ. ಅನ್ನೋರು ಎಷ್ಟು ಸರಿ ಇದ್ದಾರೆ ಅನ್ನೋಂಥ ಪ್ರಶ್ನೆ, ಹೌದು ಉತ್ತರ ನಾನೀಗ ಕೊಡಲ್ಲ. ಕಾಲ ತತ್ವೈ ನಮ, ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ, ಯಾರು ಶಾಶ್ವತರಲ್ಲ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ಕಾಲ ಬಂದಾಗ ಉತ್ತರದ ನಿರೀಕ್ಷಿಸೋಣ ಅನ್ನೋ ಮಾತನ್ನು ಹೇಳ್ತಾ, ಅವನೊಟ್ಟಿಗೆ ಒಬ್ಬ ರಾಜೇಶ್ ಅಂತ ಬಂದ ಆ ವಿಡಿಯೋದಲ್ಲಿ. ಅವನ ವಿಷಯ ಹೇಳಬಾರ್ದು, ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಲ್ಲ. ಆದರೆ ಆ ಎತ್ತಿಯಾಗಿದೆ. ಒಂದು ಹೇಳ್ತೇನೆ, ಆ ಹುಡುಗನಿಗೆ 12,000 ರೂಪಾಯಿ ಬಾಡಿಗೆಗೆ, 18,000 ರೂಪಾಯಿ ಬಾಡಿಗೆ ಬಿಲ್ಡಿಂಗ್ ತಗೊಂಡ ಹೋಟ್ಲ್ ನೆಟ್ಲಿಕ್ಕೆ. ಸುರತ ಮೇಡಮ್ ಮೊನ್ನೆವರೆಗೂ ಅದನ್ನೇ ಹೇಳ್ತಾ ಇದ್ರು. ಕಡೆ ನಾನು ಸಾಧು ಅವರ ಅಧ್ಯಕ್ಷತೆ ಒಂದು ತೀರ್ಮಾನ ತಗೊಂಡೆ. ನನ್ನ ಊರಿನವರು ಚೋರವಡಿಯವರು ಪಾಪ ಅನ್ಯಾಯ ಆಗ್ಬಾರ್ದು ಅಂತೇಳಿ ಕರೆದು ರಿಯಲ್ ಮಾಡಿ ಅವನ ಅಮ್ಮನ ಕಡಿಮೆ ಬಾಡಿಗೆ ಕೊಟ್ಟೆ.
ಅದು ಅದು ಕೂಡ ಕಾನೂನು ಬಾಹಿರಲ್ಲ. ನೀವು ಮಾಡಿದಾಗೆ ನಾನೊಂದು ಮಾಡಿದ್ದೆ ಅಂತ ಇಟ್ಕೊಳ್ಳಿ. ನೀವು ಮಾಡಿದಾಗ ಕೆಲವೊಮ್ಮೆ ನಾನೊಂದು ಮಾಡಿದ್ದೇವೆ. ಅಂದ್ರೆ ಬೆಂಡ್ ಮಾಡಿದ್ದು, ಬಾಯಿರಲ್ಲ, ಬೆಂಡ್ ಮಾಡಿದ್ದು. ಅವನು ನನಗೆ ಉಪದೇಶ ಕೊಡುವಂಥವ್ನು. ಅವನ ಕಾಲ ಬುಡದಲ್ಲಿ ಅವನೆಲ್ಲ ಕೂತಿದ್ದಾನೆ, ಅವನೆಲ್ಲ ಶೆಡ್ ಕಟ್ಕೊಂಡಿದ್ದಾನೆ, ಅವನ ಕಾಲ ಮೇಲೆ ಕಾಲ, ಅವನೇ ಕಲ್ಲನ್ನು ಅವನೇ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಅವನಲ್ಲಿದೆ. ಅವನ ವಿಷಯ ಬಿಟ್ಬಿಡಿ. ಅನ್ನೋರು ಮುಂದಿನ ದಿನಗಳಲ್ಲಿ ಆ ಭಗವಂತ ಸದ್ಬುದ್ಧಿ ಅನ್ನೋರಿಗೆ ಕೊಡ್ಲಿ. ಏನಾದರೂ ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವ ಭಾಗ್ಯತೆ ಶ್ರೀದೇವರು ಕರುಣಿಸಲಿ. ಈ ವಿಕೃತ ಮನಸ್ಸು ಅವರ ಹೃದಯದಿಂದ ದೂರ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನೀವೆಲ್ಲ ಬಂದಿದ್ದೀರಿ. ತುಂಬಾ ಸಂತೋಷ ಆಗಿದೆ. ನನಗೊಂದು 2 ಅವಕಾಶ. ಒಂದು ಇದರ ಬಗ್ಗೆ ಬ್ಯಾಂಕ್ ಬಿಲ್ಡಿಂಗ್ ಮುಂದೆ ಸ್ವಚ್ಛೀಕರಣ ಕೊಡ್ಲಿಕ್ಕೆ, ಮತ್ತೆ ಬ್ಯಾಂಕ್ ಬಿಲ್ಡಿಂಗ್ 100ಕ್ಕೆ 100 ಇಲ್ಲಿ ಮಾಡಿಯೇ ಮಾಡ್ತೇವೆ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾಕಂತ ಹೇಳಿದ್ರೆ ಶಾಸಕರಾದ ಕಿರಣ್ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಏನಾರಿಗೆ ಕಡಿಮೆ ಆಗುವ ಮೊತ್ತವನ್ನು ಅವರು ಕೊಡ್ತೇನೆ ಅಂತ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಅಥವಾ ಒಂದು ವೇಳೆ ಅದು ಸಾಕಾಗದಿದ್ದಲ್ಲಿ ಮುಂದಿನ ಹಾಲಿನಲ್ಲಿ ಬರ್ತಕ್ಕಂಥ ನನ್ನ ಸನ್ಮಿತ್ರ ಯಾರಾದರೂ ಬಾಡಿಯಲ್ಲಿ ಬರ್ಬೋದು. ನಾನು ಈಗಾಗಲೇ 3 ಸರಿ ನಿರ್ಣಯ ಮಾಡಿದ್ದೇನೆ. ಒಂದಲ್ಲ, ಕಾಂಕ್ರೀಟ್ ಮೇಲೆ ಕಾಂಕ್ರೀಟ್ ಮಾಡಿ 3 ನಿರ್ಣಯ ಮಾಡಿದ್ದೇನೆ. ನಾಡು ಪುನಃ ಸಾಮಾನ್ಯ ಸಭೆ ಇದೆ, 13 ಮೇಡಮ್, 13 ಸಾಮಾನ್ಯ ಸಭೆಯಲ್ಲಿ ಪುನಃ ನಿರ್ಣಯವನ್ನು ಮಾಡ್ತೇನೆ. ಗ್ರಾಮ ಪಂಚಾಯತ್ ಮುಂದೆ ನಾನು ಕಡಿಮೆ ಆಗುವ ಮೊತ್ತವನ್ನು ಬಳಸಿಕೊಂಡು ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸಲು ನಿರ್ಣಯವನ್ನು ಮಾಡ್ತೇನೆ. ಹಾಗಾಗಿ ಗುತ್ತಿಗೆದಾರರು ಎದೆಗುಂದುವುದಿಲ್ಲ. ಬ್ಯಾಂಕಿನವರು ಇವರು ಗಾರಿಗೆ ಆಗ್ತಾ ಇದೆ, ಗಾರೆ ಆದ ಕೂಡಲೇ ಅವರು ಸೇಫ್ ಲಾಕರ್ ತಂದು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಾನು ವಿದ್ಯಾಧರ್ ಶೆಟ್ ಹತ್ರ ಹಲವು ಬಾರಿ ಮಾತಾಡ್ತಿದ್ದೆ. ಅವರು ಇಂಜಿನ್ ಮ್ಯಾನೇಜರ್, ಅವರ ಸಂಪರ್ಕದಲ್ಲಿದ್ದೇನೆ. ಆದ ಕೂಡಲೇ ಮುಂದಿನ ಬಾಡಿ ಅದ್ದೂರಿಯಾಗಿ ಈ ಒಂದು ಬಿಲ್ಡಿಂಗನ್ನು ಓಪನ್ ಮಾಡಲಿ ಅನ್ನೋಂಥ ನಿಮ್ಮೆಲ್ಲರ ಸಹಕಾರದಿಂದ ಉದ್ಘಾಟನೆಗೊಳ್ಳಿ. ಬ್ಯಾಂಕ್ ಒಬ್ಬರಿಗೆ ನೀವೆಲ್ಲ ಬಂದು ಭಾಗವಹಿಸಿ ಅದ್ದೂರಿಯಾಗಿ ಬ್ಯಾಂಕ್ ಉದ್ಘಾಟನೆಗೊಳ್ಳಿ ಅನ್ನೋಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ, ಈ ಆರೋಗ್ಯ ಏರುಪೇರು ಕಾಮನ್. ಪಂಚಾಯತಿ ಬಂದು ಆಗಿರ್ಬೋದು, ಬಾರಿದ್ರು ನಾ ಸರಿ ಇರ್ತೀನಿ ಅನ್ನೋಂಥದ್ದು ಅಲ್ಲ. ಒತ್ತಡಗಳು ಸಹಜ. ಸರ್ವತ್ರ ಮಾಡಿ ಹೇಳಿದಾಗೆ ಒಂದು ಪೇಪರ್ನ 10 ಬಾರಿ ಮಲಚಿ ನೋಡ್ತಾ ಇದ್ದೆ. ಇದಕ್ಕೆ ಕಾರಣ ನನ್ನ ಗುರುಗಳು. ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಿಂದ ಮೈಯೆಲ್ಲ ಕಣ್ಣಾಗಿ ನಾನು ಕಾರ್ಯನಿರ್ವಹಿಸಿದ್ದೆ. ಆದ್ರೂ ಗಂಡು ಕೂಡ ಕಪ್ಪು ಚುಕ್ಕೆ ಬಂದಿದೆ. ಆದ್ರೂ ಕೂಡ ಅದಕ್ಕೆ ದಿನಗಳನ್ನ ಕೊಡದೆ ಇಮಿಡಿಯೇಟ್ ಸರಿ ಮಾಡಿಕೊಡ್ತಕ್ಕಂಥ, ಯಾರ ಬಾಯಿಗೂ ಒತ್ತುವಾಗದ ರೀತಿಯಲ್ಲಿ ನನ್ನ ಜೀವನ ನಡೆಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನೀವೆಲ್ಲ ನನ್ನಿಂದ ಏನಾದರೂ ನನ್ನ ನಡತೆಯಿಂದ ನಾನು ಸ್ವಲ್ಪ ಒರಟು ಸ್ವಭಾವದ ಮನುಷ್ಯ. ಅದರಿಂದ ಗ್ರಾಮಸ್ಥರಿಗೆ ಯಾರಾದರೂ ನೋವಾಗಿದ್ದಲ್ಲಿ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಯಾಚಿಸ್ತಾ, ನೀವೆಲ್ಲ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನನ್ನ ಸ್ವಂತ ನೆಲೆಯಲ್ಲಿ, ಅಧ್ಯಕ್ಷ ನೆಲೆಯಲ್ಲಿ ಅರ್ಪಿಸ್ತಾ, ನಾ ತೆಗೆದುಕೊಂಡ ತೀರ್ಮಾನಕ್ಕೆ ನಿಮ್ಮೆಲ್ಲರ ಏನು ಬ್ಯಾಂಕ್ ಬಿಲ್ನ ತೀರ್ಮಾನಕ್ಕೆ ನಿಮ್ಮೆಲ್ಲರ ಸಹಮತ ಇರಲಿ ಎಂದು ಚಪ್ಪಾಳೆ ಮೂಲಕ ನನಗೆ ಸಹಮತವನ್ನು ಹೆಸರಿಸುತ್ತಿದ್ದೇನೆ ಕೋರ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.